ಚೆನ್ನಾಗಿ ಮಾತಾಡಿದೆ. ಬಟ್ ಆದರೆ ಕುದುರೆಗೆ ಒಂದು ನೀರು ಕುಡಿಯೋ ಮನಸ್ಸು ಬೇಕಲ್ಲ, ಅದಿರಲಿಲ್ಲ ನಮ್ಮ ಹತ್ರ. ಆತ್ಮೀಯರಾದಂಥ ಆರ್ ಡಿ ರವೀಂದ್ರರವರೇ, ಅವರ ಧರ್ಮಪತ್ನಿ ಜಯಲಕ್ಷ್ಮಿ ರವೀಂದ್ರರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಮಹನೀಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಆರ್ ಡಿ ರವೀಂದ್ರರವರ ಅಭಿಮಾನಿಗಳೇ, ಸೇರಿರುವಂಥ ಎಲ್ಲ ಸಭಿಕರೇ, ಟೀಚಿಂಗ್ ಫ್ರೆಟರ್ನಿಟಿ, ತುಂಬ ಜನ ಟೀಚರ್ಸ್ಗಳು ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ಬಂದಿದ್ದೀರಿ. ಬಂದಂಥ ಎಲ್ಲ ಟೀಚರ್ಸ್ಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಸಾಕಷ್ಟು ಸಮಯ ಆಗಿದೆ. ಹೆಚ್ಚು ಕಮ್ಮಿ 6 ಗಂಟೆ ವೇದಿಕೆ ಮೇಲಿದ್ದೀವಿ ರವೀಂದ್ರವರೇ, 6 ಗಂಟೆ. ಬಹುಶಃ ಭಾಳ ದೊಡ್ಡ ಒಂದಿದು. ಆದ್ರೂ ಜನ ಕೂತಿದ್ದಾರೆ, ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲಿರುವಂಥ ಒಂದು ಅಭಿಮಾನ. ಎಲ್ಲೋ ಒಂದು ಕಡೆ ನೀವು ಕಳಿಸಿದಂಥ ಪ್ರೀತಿ ವಾತ್ಸಲ್ಯಕ್ಕೆ ಇಷ್ಟು ಒಂದು ದೊಡ್ಡ ಗೌರವ ಸಿಕ್ಕಿದೆ. ಯು ಡಿಸರ್ವ್ ಇಟ್. ನೀವು ಡೆಫಿನೆಟ್ಲಿ ಈ ಇದಕ್ಕೆ ನೀವು ಬಾಜಿನರು. ಯಾಕೆಂದರೆ ನಾನು ನಿಮ್ಮನ್ನು ಹೆಚ್ಚು ಕಮ್ಮಿ 1985ರಿಂದ ನೋಡ್ತಾ ಇದ್ದೀನಿ. ನಮ್ಮ ಮನೆ ಮುಂದಿನ ಶಾಲೆ ಗುಣವಂತಿ ಎಕ್ಸ್ಟೆನ್ಷನ್ ಶಾಲೆಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀನಿ. ಅವತ್ತಿಂದ ಇವತ್ತಿಗೂ ಬೆಳೆದು ಬಂದಿರೋಂಥ ರೀತಿಯೂ ನಾನು ನೋಡಿದ್ದೀನಿ. ಎಲ್ಲೋ ನಿಮ್ಮಲ್ಲಿರುವಂಥ ಒಂದು ದಕ್ಷತೆ, ಪ್ರಾಮಾಣಿಕತೆ, ಒಂದು ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ನೀವು ಅತ್ಯಂತ ಉತ್ತಮವಾಗಿ ಮಾಡ್ತಾಯಿದ್ರಿ. ಬಹುಶಃ ಇದು ನಮ್ಮ ತಂದೆಯವರ ತಲೆನಲ್ಲೂ ಇತ್ತು. ರವೀಂದ್ರನವರಿಗೆ ಏನಾದ್ರು ಒಂದು ಕೆಲಸ ಕೊಟ್ಟರೆ ಭಾಳ ಚೆನ್ನಾಗಿ ಚೋ ಮಾಡ್ತಾರೆ, ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿ. ಹಾಗಾಗಿ ಅವರು ನಿಮ್ಮನ್ನು ಹತ್ತಿರದಲ್ಲೇ ಇಟ್ಕೊಂಡಿದ್ರು. ಯಾವಾಗಲೂ ಮನೆಗೆ ಬರ್ತಾ ಇದ್ದಿದ್ದು, ಅದೇನೋ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಟೀ ತಂದು ಕೊಟ್ಟರು ಅಂಥೇಳಿ, ಅದು ಆತ್ಮೀಯತೆ. ಅದು ಎಲ್ಲರಿಗೂ ಅವ್ರು ಕೊಡ್ತಾ ಇರಲಿಲ್ಲ. ಅದೆಲ್ಲ ಒಂದು ಭಾಳ ಹತ್ತಿರದಲ್ಲಿದ್ದವ್ರಿಗೆ ಮಾತ್ರ ಅವಕಾಶ ಸಿಗ್ತಿತ್ತು. ಅದರಲ್ಲಿ ನೀವು ಒಬ್ಬರು ಬಾಜೀನರಾಗಿದ್ದೀರಿ. ಬಹುಶಃ ವೇದಿಕೆ ಮೇಲಿದ್ದಂಥ ಎಲ್ಲ ವಿದ್ಯಾರ್ಥಿಯೋ ಎಲ್ಲ ಅಧಿಕಾರಿ ವೃಂದದವರು ಸಹಿತ ತಂದೆಯವ್ರ ಬಗ್ಗೆ ಮಾತಾಡಿದ್ದಾರೆ. ನಿಮ್ಮ ಎಲ್ಲರಿಗೂ ನಾನು ಆಭಾರಿಗಳಾಗಿದ್ದೇನೆ. ಜೊತೆಯಲ್ಲಿ ರವೀಂದ್ರ, ನಲಿಕಲಿ ರವೀಂದ್ರ ಏನೇ ಇದ್ರೂ ನಮಗೆ ಆತ್ಮೀಯ ರವೀಂದ್ರ. ಈ ಜವಾಬ್ದಾರಿ ನಾನು ಯಾತಕ್ಕೆ ತೊಗೊಂಡೆ ಅಂತ ಹೇಳಿದ್ರೆ, ರವೀಂದ್ರ ಆಗಿದ್ದರಿಂದ ನಾನು ಆ ಜವಾಬ್ದಾರಿ ತೊಗೊಂಡೆ. ಇದರ ಹಿಂದೆ ತುಂಬ ಜನ ವ್ಯಕ್ತಿಗಳು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಬಹುಶಃ ಒಬ್ಬೊಬ್ಬರನ್ನೇ ಹೇಳ್ತಾ ಹೋದರೆ ಭಾಳ ಉದ್ದ ಆಗುತ್ತೆ. ಒಂದು 2-3 ಹೆಸರು ಮಾತ್ರ ಹೇಳ್ತಾಯಿದ್ದೇನೆ ರವೀಂದ್ರವರೇ. BO ರಾಘವೇಂದ್ರ ರಾಯರನ್ನು ನಾನು ಒಂದು ಜ್ಞಾಪಿಸ್ಬೇಕಾಗತ್ತೆ. ಜೊತೆಲಿ ನೀವು ಹೇಳಿದಾಗೆ ರಮೇಶ್, ಫಾರೆಸ್ಟ್ ರಮೇಶು, ಸುಕೇಶು, ಮತ್ತು ಟೀಚರ್ಸ್ಗಳೇನು ಮೇಡಮ್ಗಳೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಬಹುಶಃ ಆ ಮೀಟಿಂಗಿಗೆ ಬಂದಂಥ ಇದು ಪ್ರತಿಕ್ರಿಯೆ ಕೊಟ್ಟಂಥದ್ದು ಸುಧಾಕರ್ ಶೆಟ್ಟರನ್ನು ಜ್ಞಾಪಿಸ್ಕೊಬೇಕಾಗತ್ತೆ. ಜೊತೆಯಲ್ಲಿ ನನ್ನ ಇನ್ನೊಬ್ಬ ಆತ್ಮೀಯ ಮಿತ್ರ ಸುಧೀರ್ ಕುಮಾರ್, ಅವನು ಯಾವತ್ತೂ ವೇದಿಕೆ ಮೇಲೆ ಬರಲ್ಲ, ಖಾಲಿ ಭಾಷಣ ಮಾತ್ರ ಮಾಡ್ತಾನೆ. ಇವತ್ತೆಲ್ಲ ಒಂದು ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ ಅಂತ ಹೇಳಿ ತಕ್ಷಣ ಮುಗಿಸಿ ಅಲ್ಲಿಗೆ ಹೊರಟಿದ್ದಾನೆ. ಸೊ ಆ ಥರದ ವ್ಯಕ್ತಿತ್ವ. ಬಟ್ ಒಳ್ಳೆಯ ಭಾಷಣಗಾರ, ಚೆನ್ನಾಗಿ ಮಾತಾಡಿದ್ದಾನೆ. ಅವನ ಬಗ್ಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾನೆ. ಹಿಂದೆ ಮಾತಾಡಿದವರು ಎಲ್ಲರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಆಡಿದ್ದಾರೆ. ಬಹುಶಃ ಅದನ್ನೇ ನಾನು ರಿಪೀಟ್ ಮಾಡಲಿಕ್ಕೆ ಹೋದರೆ ಇಲ್ಲೊಂದು ಕಡೆ ಆಭಾಸ ಆಗ್ತದೆ. ನಾನು ನೋಡಿದಂಥ ಒಬ್ಬ ಆದರ್ಶ ವ್ಯಕ್ತಿ ರವೀಂದ್ರ ಅವರು. ಅವರಿಗೆ ಈ ಸನ್ಮಾನದ ಮಾಡ್ತಾ ಇರುವಂಥದ್ದು ಭಾಳ ಒಂದು ಅರ್ಥಗರ್ಭಿತವಾಗಿರುವಂಥದ್ದು. ಒಂದು ಒಳ್ಳೆಯ ವೇದಿಕೆ. ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳಿಯಲ್ಲಿ ಆಗಿರುವಂಥದ್ದು ಬಹುಶಃ ಅದಕ್ಕೆ ದೊಡ್ಡ ಮೆರುಗನ್ನು ಕೊಟ್ಟಿದೆ. ಇದೆಲ್ಲರಿಗೂ ಸಿಕ್ಕೋದಿಲ್ಲ. ಬಹುಶಃ ಅದು ನಿಮಗೆ ಸಿಕ್ಕಿರೋದು ಒಂದು ದೊಡ್ಡ ಭಾಗ್ಯ. ನೀವು ಮಾಡಿರೋಂಥ ನಿಸ್ವಾರ್ಥ ಸೇವೆ ಏನು ನಲಿಕಲಿ ಏನೇ ಆಗಿದ್ರೂ ನಮಗೆ ನೀವು ರವೀಂದ್ರ ಅವರೇ, ಜಾಸ್ತಿ ಏನಲ್ಲ. ರವೀಂದ್ರ ಅವರಿಗೆ ಸಿಕ್ಕಿರುವಂಥ ಒಂದು ಇದು ಒಳ್ಳೆಯದಾಗಲಿ ಅಂಥೇಳಿ ಆಶಿಸ್ತಾ ಇದ್ದೇನೆ. ಜೊತೆಯಲ್ಲಿ ಇನ್ನೊಂದೇನಂತೇಳಿದ್ರೆ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹ್ಯಾಸ್ ಎ ಸಕ್ಸಸ್ಫುಲ್ ವುಮನ್ ಬಿಹೈಂಡ್ ಅಂತ. ನಿಮ್ಮ ಯಶಸ್ಸಿಗೆ ನಿಮ್ಮ ಧರ್ಮಪತ್ನಿಯವರು ನಿಮ್ಮ ಹಿಂದೆ ಇದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ. ಬಹುಶಃ ನಿಮಗೆ ನಮ್ಮ ಏನು ಭಗವಂತ ಏನಿದ್ದಾನೆ, ವರಸಿದ್ಧಿ ವಿನಾಯಕ, ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ. ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತು, ನೆಮ್ಮದಿ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಭಾಗ್ಯವನ್ನು ಕೊಡಲಿ. ನಿಮ್ಮ ನಿವೃತ್ತಿ ಜೀವನ ನೆಮ್ಮದಿಯಿಂದ ಇರಲಿ ಅಂಥೇಳಿ ಆಶಿಸ್ತಾ ಇದ್ದೀನಿ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಇಷ್ಟೊತ್ತಿಗಾಗಲೇ ಚಿಕ್ಕಮಗಳೂರು ದಾಟಿರಬೇಕಿತ್ತು. ಬ್ಯಾಂಗ್ಳೂರಿನಲ್ಲಿ 7 ಗಂಟೆಗೆ ಇರ್ತೀನಿ ಅಂಥೇಳಿ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೆ. ಬಟ್ ಆದರೆ ಕಾರ್ಯಕ್ರಮದ ನನಗೆ ಲಾಸ್ಟ್ ಕೊಟ್ಟಿರೋದ್ರಿಂದ ನಾನೇ ಮಾತಾಡಬೇಕಾಗಿದೆ. ಜಾಸ್ತಿ ಉದ್ದನೂ ಮಾತಾಡಲಿಕ್ಕೆ ಹೋಗಲ್ಲ. ಕೇಳುವಂಥ ಮನಸ್ಥಿತಿನಲ್ಲೂ ಯಾರೂ ಇಲ್ಲ. ಯಾಕೆಂದರೆ ಎಲ್ಲರೂ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ರವೀಂದ್ರ ಅವರ ಭಾಷಣದ ಬಗ್ಗೆ. ಅವ್ರು ಇಟ್ ವಾಸ್ ಎ ಸ್ಟೇಟ್ಮೆಂಟ್ಸ್ ಎಕ್ಸ್ಪ್ರೆಷನ್. ನೀವು ಮಾತಾಡಿರುವಂಥ ರೀತಿ ಏನಿದೆ, ಇಟ್ ವಾಸ್ ಎಕ್ಸಲೆಂಟ್. ಭಾಳ ಚೆನ್ನಾಗಿ ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದೀರಿ. ಅದರಲ್ಲಿ ನಿಮ್ಮ ಅರ್ಥ ನಮಗೆ ಅರ್ಥ ಆಗ್ತಾಯಿತ್ತು. ನೀವು ಹೇಳುವಂಥ ಎಕ್ಸ್ಪ್ರೆಷನ್ನಲ್ಲಿ ನಿಮ್ಮ ಅರ್ಥ ಆಗ್ತಿತ್ತು. ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಇನ್ನೊಮ್ಮೆ ಹಾರೈಸಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಧನ್ಯವಾದಗಳು. ತಂದೆಯ ತದ್ರೂಪದಂತೆ ನಿಮ್ಮ ಕೆಲಸಗಳು ಕೂಡ ಹೀಗೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ, ಬಹಳ